ಎಲ್ಲರಿಗೂ ನಮಸ್ತೆ. ಇಂದಿನ ವಿಷಯ ಏನಂತ ಅಂದ್ರೆ, ನಮ್ಮ ಕಳವಳ್ಳಿ ಜುಂಜಪ್ಪನ ದೇವಸ್ಥಾನಕ್ಕೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ, ನಮ್ಮ ಶಿರಾ ಬೈ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ ಅನುದಾನನ ಜುಂಜಪ್ಪನ ಗುಡ್ಡೆಗೆ ಕೊಡ್ತೀವಿ. ಅದು ಜುಂಜಪ್ಪನ ಗುಡ್ಡೆಗೆ ಅಲ್ಲಿಗೆ ಅಭಿವೃದ್ಧಿಗೆ ಬಳಸ್ಕೋಬೇಕು ಅಂತ ಹೇಳಿ ಅದೇ ಉದ್ದೇಶದಿಂದ 1 ಕೋಟಿ ರೂಪಾಯಿ ಅನುದಾನನ ಬಿಡುಗಡೆ ಮಾಡಿ, ಅದು ರಿಸರ್ವ್ ಆಗಿ ಅಮೌಂಟ್ ಇದೆ. ಆ ಅಮೌಂಟ್ ನ ಇವತ್ತು ಇಲ್ಲಿನ ನಮ್ಮ ಜಯಚಂದ್ರ ಸಾಹೇಬರು ಶಾಸಕರಾದಂಥವ್ರು, ರಾಜೇಶ್ ಗೌಡ್ರು ಮಾಜಿ ಶಾಸಕರು ಅದನ್ನ ಪ್ರೆಸ್ ಮೀಟ್ ಮಾಡಿ ನಿನ್ನೆ ಮೊನ್ನೆಯಲ್ಲಿ ಹೇಳಿದ್ರು, ಹಿಂಗೆ ಆ ಹಣನ 2 ಭಾಗ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ನಮಗೆ ನಮ್ಮ ಸಮುದಾಯಕ್ಕೆ ಜುಂಜಪ್ಪ ದೇವಸ್ಥಾನಕ್ಕೆ ಇಟ್ಟಿರೋ, ಅಲ್ಲಿ ಎಲ್ಲಾ ಸಮುದಾಯನೂ ಬರುತ್ತೆ. ನಮ್ಮ ಸಮುದಾಯ ಅಂತ ಜುಂಜಪ್ಪನ ದೇವಸ್ಥಾನಕ್ಕೆ ಇಟ್ಟಿರುವಂತ ಹಣನ ಯಾವುದೇ ಕಾರಣಕ್ಕೂ ನೀವು 2 ಭಾಗ ಮಾಡೋದಕ್ಕೆ ಹೋಗ್ಬಿಡ್ರಿ. ನಿಮಗೆ ಕೊಡೋ ಉದ್ದೇಶ ಇದ್ರೆ ಇನ್ನೂ 1 ಕೋಟಿ ರೂಪಾಯಿ ನಮ್ಮ ಜುಂಜಪ್ಪನ ಕೋಟೆಗೂ ಕೊಡಿ, ಇನ್ನೊಂದು ನೀವೇನ್ ಮನ್ಸಲ್ಲಿ ಅನ್ಕೊಂಡಿದೀರ ಆ ದೇವಸ್ಥಾನಕ್ಕೂ ಕೊಡಿ, ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಆದ್ರೆ ಜುಂಜಪ್ಪನ ಗುಡ್ಡೆಗೆ ಇಟ್ಟಿರುವಂತ ಹಣನ ನೀವು ವಿಭಾಗ ಮಾಡಿ 2 ಭಾಗ ಮಾಡ್ತೀನಿ ಅನ್ನೋದು ಸರಿಯಲ್ಲ. ನೀವು ಯಾವಾಗಲೂ ಹೇಳ್ತೀರಾ, ನಾನು ಗೊಲ್ಲರು ಮನೆಯಲ್ಲಿ ಹಾಲು ಕುಡಿದು ಬೆಳೆದ್ ಬಂದವಂತ ನಂದ. ನೀವು ಅದೇ ಹಾಲನ್ನ ಜುಂಜಪ್ಪನ ಸ್ವಾಮಿ ಹಾಲನ್ನ ಕುಡಿದು ಬೆಳೆದ್ ಬಂದಿರೋ ಅಂತ ಹೇಳಿ ಇವತ್ತು ಅದೇ ಹಾಲನ್ನ ಕುಡಿದು ಇವತ್ತು ಅದೇ ಜುಂಜಪ್ಪ ಸ್ವಾಮಿಗೆ ಅನ್ಯಾಯ ಮಾಡಕ್ ಹೋದ್ರೆ ಅದು ಆ ಪರಮಾತ್ಮನು ಮೆಚ್ಚಲ್ಲ. ಸಮುದಾಯದವರು ನಿಮ್ಗೆ ಎಲ್ಲಾ ರೀತಿ ಇವತ್ತು ನೀವು ಶಾಸಕರಾಗೋದಕ್ಕೆ ಎಲ್ಲಾ ರೀತಿಯಾದಂತ ಸಹಕಾರ ಎಲ್ಲಾನು ನೀಡಿದ್ದಾರೆ. ದಯವಿಟ್ಟು ನೀವು ಇದನ್ನ ನೀವು 2 ಭಾಗ ಮಾಡ್ಬೇಕು ಅಂತ ಹೊರಟಿದ್ರೆ ಅದನ್ನ ಮಾಡ್ಬೇಡ್ರಿ. ಇದು ಸಮುದಾಯದ ಕೆಲವು ಹಿರಿಯರು ಮತ್ತೆ ಯುವಕರು ಸೇರ್ಕೊಂಡು ಇವತ್ತೊಂದು ಪ್ರೆಸ್ ಮೀಟ್ ಮಾಡಿದೀವಿ. ನಾಳೆ ಇದೇನಾದ್ರೂ ನೀವು 2 ಭಾಗ ಮಾಡೋದಕ್ಕೆ ಹೋಗ್ತೀವಿ ಅಂತಂದ್ರೆ ನಾಳೆ ಖಂಡಿತವಾಗ್ಲೂ ಇದು ದೊಡ್ಡದಾಗುತ್ತೆ. ನಮ್ಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ಈ ರೀತಿ ಮಾಡಲ್ಲ ಅಂತ. ದಯಮಾಡಿ ಅಂತ ಯೋಚನೆ ಇದ್ರೆ ನಮಗೆ ಇವಾಗ ನಾವು ಪತ್ರಿಕೆಯಲ್ಲಿ ಟಿವಿಲಿ ನೋಡಿರೋದ್ರಿಂದ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲಾ ಸಮುದಾಯದ ಪರವಾಗಿ ಕೇಳ್ಕೊಂತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಮಗೆ ಬಂದಿರುವಂತ ದುಡ್ಡನ್ನ ನೀವು 2 ಭಾಗ ಮಾಡಬಾರ್ದು. ಅವತ್ತು ಯಡಿಯೂರಪ್ಪ ಸಾಹೇಬರು ಖಂಡಿತವಾಗಿ ವಿಜೇಂದ್ರಣ್ಣವರು ಶಾಸಕರಿದ್ದಂತ ರಾಜೇಶ್ ಗೌಡ್ರು, ಚಿದಾನಂದ ಗೌಡ್ರು, SR ಗೌಡ್ರು ಇದ್ರು. ಎಲ್ಲಾರ ಸಮ್ಮುಖದಲ್ಲೂ ಅವತ್ತಿನ ಪರಿಶ್ರಮಕ್ಕೆ ಎಲ್ಲಾರು ಒತ್ತಾಯ ಮಾಡಿರೋದ್ರಿಂದ ಆ 1 ಕೋಟಿ ರೂಪಾಯಿ ನಮ್ಮ ಸಮುದಾಯಕ್ಕೆ ಬಂದು ತಲುಪಿದೆ. ಇವತ್ತು ಕಾರಣಾಂತರದಿಂದ ಅದನ್ನ ನಾವು ಬಳಸ್ಕೊಳಕ್ಕಾಗಿಲ್ಲ. ಈಗ ಬಳಸ್ಕೊಳೋದಕ್ಕೆ ಎಲ್ಲ ರೆಡಿ ಆಗಿರೋ ಟೈಮಲ್ಲಿ ನೀವು ಇದನ್ನ 2 ಭಾಗ ಮಾಡಕ್ ಹೋದ್ರೆ ಇದು ಒಳ್ಳೇದಲ್ಲ. ನಿಮ್ಗೆ ಹೇಳುವಷ್ಟು ದೊಡ್ಡವ್ರು ನಾವಲ್ಲ. ದಯಮಾಡಿ ಅಂತ ಮನಸ್ಥಿತಿ ಮತ್ತೆ ಅಂತ ಆಲೋಚನೆ ಬಂದ್ರೆ ಈಗಲೇ ತೆಗ್ದಾಕಿ. ಇಲ್ಲ ಅಂತಂದ್ರೆ ನಾಳೆ ದಿನ ಇದ್ರ ಪರಿಣಾಮ ತುಂಬಾ ದೊಡ್ಡದಾಗಿರುತ್ತೆ, ಸಮುದಾಯದಿಂದ ಉಗ್ರ ಹೋರಾಟ ಇರುತ್ತೆ. ಆ ರೀತಿ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಂತಿ ಮಾಡ್ಕೊಂತೀನಿ. ದಯಮಾಡಿ ಯಾವುದೇ ಕಾರಣಕ್ಕೂ ಸಮುದಾಯಕ್ಕೆ ಅನ್ಯಾಯ ಆಗೋ ರೀತಿ ಮಾಡ್ಬೇಡ್ರಿ. ಸಮುದಾಯಕ್ಕೆ ಅನ್ಯಾಯ ಮಾಡೋದು ಜುಂಜಪ್ಪಂಗೆ ಅನ್ಯಾಯ ಮಾಡ್ದಂಗೆ. ನೀವು ಯಾವಾಗ್ಲೂ ಹೇಳ್ತಿರ್ತೀರ, ನಾನು ಗೊಲ್ಲರ ಮನೆಯಿಂದ ನನಗೆ ಎಲ್ಲ ನೆಂಟಸ್ಥಾನ ಇದ್ದಂಗೆ ಅವ್ರ ಮನೇಲೆ ಬೆಳೆದು ಬಂದಿರೋ ಅಂತ. ಇವಾಗ ನೀವು ಹಂಗೆ ಹೇಳಿ ತಿರ್ಗಾ ನಮ್ಗೆ ಧೋರಣೆ ಮಾಡಿದ್ರೆ ನೀವು ಮಾಡಿದ್ದು ಏನು 1 ರೂಪಾಯಿನೂ ಉಪಯೋಗ ಇಲ್ಲದೆ ರೀತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ದುಡ್ಡನ್ನ 2 ಭಾಗ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ನಾಳೆ ಇದು ನಿಮ್ಮ ಮನಸ್ಸಲ್ಲಿ ಏನೋ ಇದ್ರೆ ತೆಗ್ದಾಕ್ಬಿಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗಿ. ನಮ್ಮ ಬಿಜೆಪಿ 2020ರಲ್ಲಿ ಬೈ ಎಲೆಕ್ಷನ್ ನಡೀತು. ಆ ಸಂದರ್ಭದಲ್ಲಿ ನಮ್ಮ ಸುರೇಶ್ ಗೌಡ್ರ ಒಂದು ನೇತೃತ್ವದಲ್ಲಿ ಪ್ರತಿ ಗೊಲ್ರೇಟ್ಗಳಿಗೂ ಬೂತ್ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಗೊಲ್ರೇಟ್ಗಳಲ್ಲಿ ಕುಂದುಕೊರತೆ ಮತ್ತು ಅಭಿವೃದ್ಧಿ ವಿಚಾರಗಳನ್ನ ಸಾಕಷ್ಟು ವಿಚಾರಗಳನ್ನ ನಮ್ಮ ಸುರೇಶ್ ಗೌಡ್ರು ಮತ್ತು ಆ ಸಂದರ್ಭದಲ್ಲಿ SR ಗೌಡ್ರಿದ್ರು, ನಮ್ಮ BK ಮಂಜಣ್ಣವರಿದ್ದರು. ಪ್ರತಿ ಗೊಲ್ರೇಟ್ಗಳದ್ದು ಕುಂದುಕೊರತೆ ಸಮಸ್ಯೆಗಳು ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಸಲಹೆಗಳನ್ನ ನಮ್ಮ ಗ್ರಾಮಸ್ಥರುಗಳು ಹಲವಾರು ಬೇಡಿಕೆಗಳನ್ನ ಇಟ್ಟರು. ನಮ್ಮ ಕಾಡುಗೊಲ್ಲ ಮುಖಂಡ ಸಮಾಜಗಳು ಎಲ್ಲ ಸೇರಿ ಇಟ್ಟಂಥ ಸಂದರ್ಭದಲ್ಲಿ ಹಲವಾರು ಇವತ್ತು ಏನು ನಾವೊಂದು ಬೇಡಿಕೆಯನ್ನು ಕೊಟ್ಟಿದ್ದು, ಆ ಬೇಡಿಕೆಗಳನ್ನ ನಮ್ಮ BJP ಸರ್ಕಾರ ಆಗ ರಾಜೇಶ್ ಗೌಡ್ರು ಗೆದ್ದಂಥ ಸಂದರ್ಭದಲ್ಲಿ ಏನೇನು ಬೇಡಿಕೆಗಳನ್ನ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಪ್ರತಿ ಗೊಲ್ರೇಟ್ಗಳಿಗೂ ಕೂಡ 10 ಲಕ್ಷ 15 ಲಕ್ಷ CC ಚರಂಡಿಗಳಾಗಿರ್ಬೋದು, ಸ್ಕೂಲ್ ರಿಪೇರಿಗಳಾಗಿರ್ಬೋದು, ಆಮೇಲೆ CC ರೋಡ್ ಆಗಿರ್ಬೋದು, ಏನೇನು ಬೇಕಾ ಮೂಲಭೂತ ಸೌಕರ್ಯಗಳನ್ನ, ಆಮೇಲೆ ಐಮಾಕ್ಸ್ ದೀಪಗಳಾಗಿರ್ಬೋದು, ಏನೇನು ಒಂದು ಬೇಡಿಕೆಗಳನ್ನ ಇಟ್ಟಿದ್ರು ಹಲವಾರು ಬೇಡಿಕೆಗಳನ್ನ ಕೂಡ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ರಾಜೇಶ್ ಗೌಡ್ರು MLA ಆದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜೇಶ್ ಗೌಡ್ರು ಮಾಜಿ ಶಾಸಕರು ಎಲ್ಲ ಈಡೇರಿಸ್ಕೊಂಡ್ಬಂದರು. ಈಡೇರಿಸ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಜುಂಜಪ್ಪನ ಗುಡ್ಡೆದು ನಮ್ಮ ಸಮುದಾಯಕ್ಕೆ ಇರ್ತಕ್ಕಂಥದ್ದು ಒಂದೇನೆ, ಕಾಡುಗೊಲ್ಲರ ಆರಾಧ್ಯ ದೈವ ಜುಂಜಪ್ಪ. ಅದು ಇಡೀ ರಾಜ್ಯಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಸಮಾಜದ ಮುಖಂಡರುಗಳು
ಎಲ್ಲರೂ ಸೇರಿ ಅದೊಂದು ಭಾಳ ಬೇಡಿಕೆಯನ್ನ ನಮ್ಮ ಸುರೇಶ್ ಗೌಡರು ಇದ್ದಂಥ ಸಂದರ್ಭದಲ್ಲಿ ಕೇಳ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪನವರು ಮಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಅವಾಗ ಅಲ್ಲೇ ಬಂದು ಜುಂಜಪ್ಪನಗುಡ್ಡೆ ಹತ್ರನೇ ಸಭೆ ಕರೆದು ನಮ್ಮ ಸಮಾಜದ್ದೇ ಸಪ್ರೇಟಾಗಿ ಕರೆದು ಅಲ್ಲೇ ಏನು ಮಾಡಿದ್ರು 1 ಕೋಟಿ ಅನುದಾನವನ್ನು ನಾನು ಮಂಜೂರು ಮಾಡ್ತೀನಿ, ಒಳ್ಳೆಯ ಧಾರ್ಮಿಕ ಕ್ಷೇತ್ರವಾಗಿ ಇದನ್ನು ಮಾಡಬೇಕು, ಒಳ್ಳೆ ಒಂದು ಭಾಳ ಹೆಸರಾಗಿರ್ತಕ್ಕಂಥದ್ದು ಜುಂಜಪ್ಪ ನಮ್ಮ ತಂದು ಅಲ್ಲೇನೆ ಆ ವೇದಿಕೆ ಮುಖಾಂತರನೇ ಹೇಳಿರು ಮಾತು ಕೊಟ್ಟಂತೆಯೇ 1 ಕೋಟಿ ಅನುದಾನ ಮಂಜೂರು ಮಾಡಿರು. 1 ಕೋಟಿ ಅನುದಾನ ಮಂಜೂರು ಮಾಡಿ ಮತ್ತೆ ಆ ದುಡ್ಡ ಬಳಕೆ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಗೊಂದಗಳಿದ್ವು. ಆದರೆ ಅದನ್ನು ಸರಿಪಡಿಸ್ಕೊಂಬತ್ತು ಒಂದು ಸ್ವಲ್ಪ ದಿನ ಕಾಲಾವಕಾಶ ತಾಯ್ತು. ಇವತ್ತು ಅದೆಲ್ಲ ಸರಿಯಾಗಿದೆ. ಈಗ ಅದನ್ನು ನಾವು ಸರಿಪಡಿಸಿ ಏನೋ ಒಂದು ಇದನ್ನು ಮಾಡಬೇಕು ಅಂತಂದು ಹೊರಟಾಗ ನಮ್ಮ ಈಗಿರ್ತಕ್ಕಂಥ ಹಾಲಿ ಶಾಸಕರು ಮಾಜಿ ಮಂತ್ರಿಗಳು ಇವತ್ತು ಅದೇ ದುಡ್ಡನ್ನೇ ಒಂದು ಇದನ್ನು ಮಾಡಕ್ಕೆ ಹೋಗಿದ್ದಾರೆ. ಡಿವೈಡ್ ಮಾಡಿ ಈಗ ಕಳವರಳ್ಳಿಗೆ 50 ಲಕ್ಷ, ಜುಂಜಪ್ಪನಗುಡ್ಡಿಗೆ 50 ಲಕ್ಷ ತಗೊಂಡು ಇದನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿರಿ, ಸುಮ್ಮನೆ ಯಾಕೆ ದುಡ್ಡು ಬಿಟ್ಕೊಂಡು ಅಂತಂದು ಹೇಳಿದ್ದಾರೆ. ಅದು ಮೊನ್ನೆ ಪೇಪರಲ್ಲೂ ನಮ್ಮ ಮಾಜಿ ಶಾಸಕರು ರಾಜೇಶ್ ಗೌಡರು ಹೇಳಿದ್ದಾರೆ ವಿಚಾರ ಎಲ್ಲ ಮೊನ್ನೆ ಅವರು. ಆಗ ಇವತ್ತು ಏನಪ್ಪ ಅಂದರೆ ದಯಮಾಡಿ ನಮ್ಮ ಶಾಸಕರಲ್ಲಿ ನಾವು ಕೇಳ್ಕೊಂಬಂದು ಇಷ್ಟೇನೆ. ಯಾಕಂದರೆ ರಾಜಕೀಯ ಭಾಳ ಹಿರಿಯರು, ಭಾಳ ಅನುಭವ ಇರ್ತಕ್ಕಂಥವ್ರು. ದಯಮಾಡಿ ನಮ್ಮ ಸಮಾಜದಲ್ಲಿ ಹೆಸರಾಗಿರ್ತಕ್ಕಂಥದ್ದು ನಮ್ಮ ಜುಂಜಪ್ಪ. ಹಾಗಾಗಿ ದಯಮಾಡಿ ಆ ದುಡ್ಡಿಗಂತೂ ಯಾವುದೇ ಕಾರಣಕ್ಕೂ ಆ ದುಡ್ಡಂತೂ ಬದಲಾವಣೆ ಮಾಡೋದು ಬೇಡ. ನಿಮ್ಮ ನೇತೃತ್ವದಲ್ಲಿ ಅದನ್ನು ಒಳ್ಳೆ ಒಂದು ಕ್ಷೇತ್ರವನ್ನಾಗಿ ಮಾಡಬೇಕು, ಇದನ್ನಾಗಿ ಮಾಡಬೇಕು ಎಂಬುದು ನಮ್ಮೆಲ್ಲರ ಒಂದು ಉದ್ದೇಶ. ದಯಮಾಡಿ ಅದರ ಜೊತೆಗೆ ಇನ್ನೂ 2 ಕೋಟಿ ಕೊಟ್ಟು ತಮ್ಮಲ್ಲಿ, ಯಾಕಂದರೆ ನಿಮಗೂ ನಮ್ಮ ಸಮಾಜ ಭಾಳ ಸಹಕಾರ ಕೊಟ್ಟು ಶಾಸಕರಾಗಕ್ಕೆ ಎಲ್ಲ ರೀತಿಯಲ್ಲೂ ನಮ್ಮ ಸಮಾಜ ಹೆಚ್ಚಿನದಾಗಿ ನಿಮ್ಮನ್ನು ಕೂಡ ಬೆಂಬಲಿಸಿದೆ. ದಯಮಾಡಿ ಇದನ್ನು ಏನಾದರೂ ಒಂದು ನೀವು ವಿಂಗಡಣೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಇದನ್ನು ಮಾಡಿದಂಗೆ ಆಗುತ್ತೆ. ದಯಮಾಡಿ ಅದನ್ನು ವರ್ಗಾವಣೆ ಮಾಡೋಕ್ಕೆ ಹೋಗ್ಬೇಡ್ರಿ, ಮನಸ್ಪೂರ್ವಕವಾಗಿ ಅದನ್ನೆಲ್ಲರೂ ಸೇರಿ. ಯಾಕಂದ್ರೆ ಇವತ್ತು ಕಾಡುಗೊಲ್ಲರಿಗೆ ಒಂದಕ್ಕೆ ಸೀಮಿತವಾದಂಥ ಜುಂಜಪ್ಪ ಅಲ್ಲ, ಅದು ಎಲ್ಲ ಸಮಾಜದವರಿಗೂ ಸೇರ್ತಕ್ಕಂಥದ್ದು ಇವತ್ತು ಜುಂಜಪ್ಪನಗುಡ್ಡೆ. ಆದ್ರೆ ಹುಟ್ಟಿರೋದು ಕಾಡುಗೊಲ್ಲರು ಸಮಾಜದಲ್ಲಿ ಹುಟ್ಟಿರ್ಬೋದು ಜುಂಜಪ್ಪ, ಆದರೆ ಎಲ್ಲ ಸಮಾಜದವರಿಗೂ ಕೂಡ ದೈವಂದು ಶಕ್ತಿ ಬಲ ಎಲ್ಲ ಸಮಾಜದವರಿಗೂ ಇದೆ. ಹಾಗಾಗಿ ದಯಮಾಡಿ ನಾವು ಕೇಳ್ಕೊಂಬತ್ತಿಷ್ಟೇನೆ, ಅವ್ರಿಗೂ ಕೊಡ್ರಿ ಬೇಡಂಬಲ್ಲ, ಅವರು ನಮ್ಮ ಮಣ್ತಂದಿರೇನಿ, ಅವ್ರನ್ನ ನಾವು ವಿರೋಧ ಮಾಡ್ತಾ ಇಲ್ಲ. ಹಾಗಾಗಿ ಕೊಟ್ಟಿರ್ತಕ್ಕಂಥ 1 ಕೋಟಿ ಹಣವನ್ನ ಜುಂಜಪ್ಪನಗುಡ್ಡಿಗೆ ಮೀಸಲಾಗಿಡಬೇಕು, ಅಲ್ಲೇ ಒಂದು ಒಳ್ಳೆ ಇದನ್ನ ಮಾಡಬೇಕು ಅಂತಂದು ನಮ್ಮೆಲ್ಲ ಒಂದು ಉದ್ದೇಶ, ನಮ್ಮ ಸಮಾಜದ ಬೇಡಿಕೆ. ಹಾಗಾಗಿ ದಯಮಾಡಿ ನಮ್ಮ ಶಾಸಕರಲ್ಲಿ ಮನವಿ ಮಾಡಿಕೊಡ್ತೀವಿ. ಹಾಗೂ ನಮ್ಮ ಅಧ್ಯಕ್ಷಗೂ ಅಷ್ಟೇ, ನಮ್ಮ ಕಾಡುಗೊಲ್ಲರು ನಿಗಮದ ಅಧ್ಯಕ್ಷಗೆ ಇವರು ಮಹೇಶಣ್ಣವ್ರಿಗೆ ಹೇಳೋದಿಷ್ಟೇ, ನಾವು ದಯಮಾಡಿ ಇದಕ್ಕೆ ನೀವು ಕೂಡ ನಮ್ಮ ಶಾಸಕರಲ್ಲಿ ಮನವರಿಕೆ ಮಾಡಿ ಇದು ಕೈ ಹಾಕೋದು ಬೇಡ. ನಮ್ಮ ಸಮಾಜಕ್ಕೆ ಇರ್ತಕ್ಕಂಥದ್ದು ಈ ತಾಲೂಕಲ್ಲಿ ಅದೊಂದೇ ದೊಡ್ಡ ಒಂದು ಇದು. ಹಾಗಾಗಿ ನೀವು ಇನ್ನೂ ಬೇಕಾದ್ರೆ ಕೊಡಲೇ ಬೇಡ ಅಂಬಲ್ಲ. ಈ ಸಮಾಜಕ್ಕಂತೂ ಅದನ್ನ ಕೊಟ್ಟಿರ್ತಕ್ಕಂಥದ್ದು ಜುಂಜಪ್ಪನಗುಡ್ಡಿಗೆ ಸೀಮಿತವಾಗಿರ್ಬೇಕು, ಬೇರೆ ಡಿವೈಡ್ ಮಾಡೋದು ಬೇಡ ಅಂತ ಹೇಳ್ತಾ ನನ್ನ ಮಾತು ಕೂಡ ಮುಗಿಸ್ತೀನಿ.